ಹಲೋ ಎವ್ರಿವನ್. 17ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಚಿತ್ರವನ್ನು ಗಮನಿಸಿದ ವಿದ್ಯಾರ್ಥಿಯೊಬ್ಬ ಈ ಕೆಳಗಿನ ಯಾವ ತೀರ್ಮಾನಕ್ಕೆ ಬರುತ್ತಾನೆ? ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಾಗ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಸೊ ಈ ಒಂದು ಚಿತ್ರವನ್ನ ಗಮನಿಸಿದಾಗ ನಮ್ಗೆ ಈಗ ಕಾಂತಕ್ಷೇತ್ರದ ಬಗ್ಗೆ ನಾವು ಅಭ್ಯಾಸವನ್ನ ಮಾಡಿದ್ಮೇಲೆ ಏನೇನನ್ನ ಅರ್ಥ ಮಾಡ್ಕೊಳ್ಬಹುದು ಮಕ್ಳೇ? ಬಲರೇಖೆಗಳು ಉತ್ತರ ಧ್ರುವದಿಂದ ಹೀಗೆ ಹೊರಗಡೆಗೆ ಹೊಮ್ಮತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವದಲ್ಲಿ ಬಂದು ಹೀಗೆ ವಿಲೀನ ಆಗತ್ತೆ. ಉತ್ಸರ್ಜಿತ ಅಂತ ಅಂದ್ರೆ ಅಲ್ಲಿಂದ ಹೀಗೆ ಅವು ರೇಖೆಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತ, ಅಲ್ಲಿಂದ ಹೊರಗಡೆಗೆ ಬರತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದು ಸರಿಯಾದಂತಹ ಒಂದು ಏನು ತೀರ್ಮಾನ ಆಗಿದೆ. ಅದೇ ರೀತಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿದ್ದಾಗ ಬಲ ಹೆಚ್ಚಾಗಿರತ್ತೆ. ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿರತ್ತೆ. ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿದ್ದಾಗ ಅಲ್ಲಿ ಕಾಂತಕ್ಷೇತ್ರದ ಬಲವೂ ಸಹ ಸರಿಯಾಗಿರತ್ತೆ. ಸೊ ಇದು ಸಹ ಸರಿಯಾದಂತಹ ಒಂದು ತೀರ್ಮಾನ ಆಗಿದೆ. ಹಾಗೆ ಈ ಬಲರೇಖೆಗಳು ಒಂದನ್ನೊಂದು ಯಾವಾಗ್ಲೂ ಛೇದಿಸೋದಿಲ್ಲ. ಅವುಗಳಿಗೆ ಅದರದೇ ಆದಂತಹ ಒಂದು ಸಪರೇಟ್ ಪಥ ಇರತ್ತೆ, ದಾರಿ ಇರತ್ತೆ. ಹಾಗಾಗಿ ಅವು ಯಾವತ್ತು ಒಂದನ್ನೊಂದು ಹೀಗೆ ಛೇದಿಸ್ಕೊಂಡು ಹೋಗೋದಿಲ್ಲ, ಈ ರೀತಿಯಾಗಿ ಛೇದಿಸೋದಿಲ್ಲ. ಇದು ಯಾವತ್ತೂ ಆಗೋದಿಲ್ಲ. ಅವು ಸಪರೇಟ್ ಆಗಿ ಹೀಗೆ ಹೋಗ್ತಾ ಇರತ್ತೆ. ಹೌದಾ? ಸೊ ಈ ಮೂರು ಒಂದು ಏನು ಅಬ್ಸರ್ವೇಷನ್ ಅಥವಾ ತೀರ್ಮಾನ ಏನಿದೆ, ಮೂರೂ ಸಹ ಸರಿಯಾಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಸರಿ. ಈ ಮೂರು ತೀರ್ಮಾನಗಳು ಸರಿಯಾಗಿದೆ. ಹಾಗಾಗಿ ಸರಿಯಾದಂತಹ ಆಯ್ಕೆ ಈ ಮೇಲಿನ ಎಲ್ಲವೂ ಸರಿ ಅನ್ನೋದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ.